ದಾಸಬೋಧ ದಶಕ 5 ಸಮಾಸ 6 ಶುದ್ಧ ಜ್ಞಾನ ನಿರೂಪಣೆ. ಜ್ಞಾನದ ಲಕ್ಷಣವನ್ನು ನಿರೂಪಿಸುವೆವು ಕೇಳು. ಜ್ಞಾನವೆಂದರೆ ಆತ್ಮಜ್ಞಾನವು, ಅರ್ಥಾತ್ ತನ್ನನ್ನು ತಾನು ತಿಳಿಯುವುದೇ ಜ್ಞಾನವಿರುತ್ತದೆ. ಮುಖ್ಯ ದೇವರು ಯಾರು ಮತ್ತು ಅವನು ಅವನ ಸತ್ಯ ಸ್ವರೂಪವೇ ಹೇಗೆ ಎಂಬುದನ್ನು ಅರಿಯುವುದು ಹಾಗೂ ಅದಕ್ಕಾಗಿ ನಿತ್ಯ ಅನಿತ್ಯಗಳ ವಿಚಾರ ಮಾಡುವುದು ಜ್ಞಾನವೆನಿಸುತ್ತದೆ. ಯಾವ ಸ್ಥಿತಿಯಲ್ಲಿ ಕಣ್ಣಿಗೆ ಕಾಣುವಂತಹ ಜಗತ್ತೇ ಇಲ್ಲದಾಗುವುದೋ, ಪಂಚಭೂತಾತ್ಮಕವೆಲ್ಲ ಜಾರಿ ದ್ವೈತವೆನ್ನುವುದು ಬೇರು ಸಹಿತ ಕಿತ್ತು ಹೋಗುವುದೋ ಅದೇ ಜ್ಞಾನವು. ಮನ ಬುದ್ಧಿಗೆ ನಿಲುಕಲಾರದ ತರ್ಕದ ವಿಚಾರವು ಕುಂಠಿತವಾಗುವ ಆಚೆಯಕ್ಕಿಂತಲೂ ಆಚೆಗಿನ ಸೂಕ್ಷ್ಮ ಅನುಭವವೇ ಜ್ಞಾನವೆಂದು ತಿಳಿಯಿರಿ. ಎಲ್ಲಿ ದೃಶ್ಯ ಭಾಸವೇ ಇರುವುದಿಲ್ಲವೋ, ಅರಿವು ಕೂಡ ಅಜ್ಞಾನದ ಸಮಾನವಾಗಿರುವುದೋ ಅಂತಹ ವಸ್ತುವಿನ ಅನುಭವ ಜ್ಞಾನಕ್ಕೆ ನಿರ್ಮಲವಾದ ಸ್ವರೂಪ ಜ್ಞಾನವೆಂದು ಅನ್ನಬೇಕು. ಶ್ರೋತೃಗಳೇ, ಶುದ್ಧ ಜ್ಞಾನ ಯಾವುದು ಎಂಬುದನ್ನು ಸುಸ್ಪಷ್ಟವಾಗಿ ಹೇಳುವೆವು, ತಿಳಿದುಕೊಳ್ಳಿರಿ. ಶುದ್ಧ ಆತ್ಮ ಸ್ವರೂಪವೇ ತಾನಿರುವೆನು ಎಂಬ ಜ್ಞಾನವೇ ಶುದ್ಧ ಸ್ವರೂಪ ಜ್ಞಾನವು. ತತ್ವಮಸಿ ಮಹಾವಾಕ್ಯದ ಉಪದೇಶವೇ ಸರ್ವಶ್ರೇಷ್ಠ ಇರುವುದು ಅಷ್ಟೇ, ಆದರೆ ಅದರ ಜಪವನ್ನೇನು ಹೇಳಿರುವುದಿಲ್ಲ. ಸಾಧಕನು ಮಹಾವಾಕ್ಯದ ವಿಚಾರವನ್ನೇ ಮಾಡತಕ್ಕದ್ದು. ಮಹಾವಾಕ್ಯವು ಮಹತ್ವದ ಉಪದೇಶವಾದರೂ ಅದರಲ್ಲಿ ಅರ್ಥವನ್ನು ಗ್ರಹಣ ಮಾಡುವುದು ಅತಿ ಅವಶ್ಯವು. ವಾಕ್ಯದಲ್ಲಿ ವಿಚಾರ ಗ್ರಹಿಸುವುದು ಯುಕ್ತವು. ಕೇವಲ ಅದರ ಜಪದಿಂದಲೇನು ಅಜ್ಞಾನಂಧಕಾರದ ನಿವಾರಣೆ ಆಗದು. ಮಹಾವಾಕ್ಯದ ಅರ್ಥವನ್ನು ಗ್ರಹಿಸಿದರೆ ತಾನೇ ಪರವಸ್ತು ಇರುವನು ಅಂದ ಮೇಲೆ ಅದರ ಜಪ ಮಾಡುವುದು ಸುಮ್ಮನೆ ದಣಿವೇ ಅಲ್ಲವೇ? ಒಟ್ಟಿನಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥ ವಿವರಣೆ ಮಾಡುವುದೇ ಜ್ಞಾನದ ಪ್ರಾಮುಖ್ಯ ಲಕ್ಷಣವಾಗಿದೆ. ಅದರ ಅರ್ಥವು ಪರಿಶೋಧಿಸಿದ ತಾನೇ ಆತ್ಮನಿರುವೆನು ಎಂದು ಇರುತ್ತದೆ. ಈ ರೀತಿ ಸತ್ಯವಾಗಿಯೂ ಸ್ವಯಂಭೂ ಸ್ವರೂಪನೆಯ ತಾನಾಗಿ ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ. ವಿಶ್ವವೆಲ್ಲವೂ ಎಲ್ಲಿಂದ ಉದಯಿಸುವುದೋ ಮತ್ತು ತಿರುಗಿ ಎಲ್ಲಿ ಲಯವಾಗುವುದೋ ಆ ಮೂಲ ವಸ್ತುವಿನ ಜ್ಞಾನವಾದಾಗಲೇ ಬಂಧನದ ಭ್ರಾಂತಿ ಹರಿಯುವುದು. ಈ ವಿಷಯದಲ್ಲಿ ಮತಾಂತರಗಳೆಲ್ಲ ಕೈಯೂರುತ್ತಿದ್ದು ವೇದಾಂತದ ಬಹುಸೂಕ್ಷ್ಮ ವಿಚಾರದಿಂದ ನೋಡಿದರೆ ಮಾತ್ರ ಐಕ್ಯ ಸಿದ್ಧಿಸುವುದು. ಒಂದೇ ಮಾತಿನಲ್ಲಿ ಈ ವೇದಾಂತದ ಅಭಿಪ್ರಾಯಕ್ಕನುಸಾರವಾಗಿ ಚರಾಚರ ಜಗತ್ತಿನ ಮೂಲವಾದ ನಿರುಪಾಧಿಕ ಶುದ್ಧ ಸ್ವರೂಪವನ್ನು ಶೋಧಿಸುವುದು ಜ್ಞಾನವಿರುತ್ತದೆ. ಆ ರೀತಿಯಾಗಿ ತನ್ನ ಮೂಲ ಸ್ಥಾನವನ್ನು ಶೋಧಿಸ ಹೋಗಲು ಸಹಜವೇ ಅಜ್ಞಾನ ಹಾರಿ ಹೋಗುತ್ತದೆ. ಈ ಜ್ಞಾನಕ್ಕೆ ಮುಕ್ತಿದಾಯಕ ಬ್ರಹ್ಮಜ್ಞಾನವೆಂದು ಅನ್ನಬೇಕು. ತನ್ನನ್ನೇ ತಾನು ಅರಿಯ ಹೋದರೆ ಸರ್ವಜ್ಞತೆ ಉಂಟಾಗಿ ಮೊದಲಿನ ನಾನೆಂಬ ಅಲ್ಪತ್ವದ ಸುದ್ದಿಯು ಸಂಪೂರ್ಣವಾಗಿ ಅಳಿಯುವುದು. ನಾನು ಯಾರು ಎಂಬ ಜಿಜ್ಞಾಸೆಯಿಂದ ಶೋಧ ಮಾಡುತ್ತಾ ದೇಹಾತೀತ ವಸ್ತುವನ್ನು ಕಂಡು ಹಿಡಿದರೆ ನಿಶ್ಚಯವಾಗಿ ಆ ಸ್ವರೂಪವೇ ತಾನಾಗುವನು. ಪೂರ್ವಕಾಲದಲ್ಲಿ ಈ ಜ್ಞಾನದಿಂದ ಉದ್ಧಾರಗತಿ ಹೊಂದಿದ ಮಹಾಪುರುಷರು ಯಾರೂ ಆಗಿ ಹೋಗಿರುವರು ಎಂಬುದನ್ನು ಈಗ ಹೇಳುತ್ತೇವೆ ಕೇಳು. ಯಾರ್ಯಾರು ಹೋಗಿದ್ದಾರೆ ಅಂದರೆ ವ್ಯಾಸ ವಸಿಷ್ಠಾದಿ ಮಹರ್ಷಿಗಳು, ಶುಕ ನಾರದಾದಿ ಶಾಂತ ಪುರುಷರು, ಜನಕಾದಿ ಮಹಾಜ್ಞಾನಿಗಳು ಇದೇ ಜ್ಞಾನದಿಂದ ಮಹತಿ ಪಡೆದರು. ವಾಮದೇವಾದಿ ಯೋಗೀಶ್ವರರು, ವಾಲ್ಮೀಕಿ ಅತ್ರಿ ಶೌನಕಾದಿ ಋಷೀಶ್ವರರು ವೇದಾಂತದ ಅಧ್ಯಾತ್ಮ ಜ್ಞಾನದಿಂದಲೇ ಮಹತ್ವ ಪಡೆದರು. ಇವರಲ್ಲದೆ ಸನಕಾದಿಗಳನ್ನು ಮೊದಲುಗೊಂಡು ಆದಿನಾಥ, ಮೀನ, ಗೋರಕ್ಷ ಇತ್ಯಾದಿ ಸಿದ್ಧ ಪುರುಷರು ಮತ್ತು ಇನ್ನೂ ಹೇಳಿ ಮುಗಿಯಲಾರದಷ್ಟು ಮಹಾತ್ಮರೂ ಇರುತ್ತಾರೆ. ಸಾರಾಂಶ: ಸಿದ್ಧರು, ಋಷಿ ಮುನಿಗಳು, ಅನುಭವಿಗಳು ಇವರೆಲ್ಲರ ಅಂತರಂಗದ ರಹಸ್ಯವು ಆತ್ಮಜ್ಞಾನವೇ ಆಗಿದ್ದು ಮಹಾದೇವನು ಸಹ ಯಾವಾಗಲೂ ಆತ್ಮ ಸುಖದಿಂದಲೇ ಓಲಾಡುತ್ತಿರುವನು. ವೇದಶಾಸ್ತ್ರಗಳ ಸಾರವು ಮತ್ತು ಅನುಭವಿಕ ಸಿದ್ಧಾಂತವೂ ಆಗಿರುವ ಈ ಜ್ಞಾನವು ಭಾವಿಕರಿಗೆ ಭಾಗ್ಯವಿದ್ದರೆ ಒದಗುವುದು. ಪೂರ್ವಕಾಲದ ಸದ್ಯದ ಹಾಗೂ ಮುಂದಿನ ಸಾಧು ಸಂತ ಸಜ್ಜನರೆಲ್ಲರ ಗೂಢ ಜ್ಞಾನವು ಸರ್ವರಿಗೂ ನಿಸ್ಸಂಶಯವಾಗಿ ತಿಳಿಯಬೇಕೆಂದು ಅದನ್ನು ಈಗ ಪುನಃ ಹೇಳುತ್ತೇವೆ. ತೀರ್ಥ, ವ್ರತ, ತಪ, ದಾನಗಳಿಂದಾಗಲಿ, ಧೂಮ್ರಪಾನ, ಪಂಚಾಗ್ನಿ, ಘೋರಾಂಜನಗಳಿಂದಾಗಲಿ ದೊರಕಲರಿಯದ ರಹಸ್ಯವು ಅದು.
ಇರಲಿ. ಸರ್ವ ಸಾಧನಗಳ ಫಲರೂಪವು, ಜ್ಞಾನದ ಶಿಖರವು, ಸಂಶಯಗಳ ನಿರ್ಮೂಲನವು, ಎಲ್ಲಾ ಭಾಷೆಗಳಲ್ಲಿಯೇ ವೇದಾಂತ ಗ್ರಂಥಗಳ ಏಕಮೇವ ಗಹನಾರ್ಥವು, ಪುರಾಣಗಳು ಅರಿಯದ ಹಾಗೂ ವೇದವಾಣಿಗೆ ಕೂಡ ದನಿವಾಗುವ ಗೂಢವೂ ಆಗಿರುವ ಆ ಮಹಾರಹಸ್ಯವನ್ನು ನಾನು ಗುರುಕೃಪೆಯಿಂದ ಈಗಲೇ ಬೋಧಿಸುವೆನು. ನಾನೇನು ಸಂಸ್ಕೃತ ಓದಿದವನಲ್ಲ, ಅಥವಾ ಮಹಾರಾಷ್ಟ್ರ ಗ್ರಂಥಗಳಲ್ಲಿ ನನ್ನ ಪ್ರವೇಶವಿಲ್ಲ. ಆದರೆ ದಯಾಳು ಸದ್ಗುರುನಾಥನು ಮಾತ್ರ ನನ್ನ ಹೃದಯದಲ್ಲಿ ನೆಲೆಸಿರುವನು. ನನ್ನ ಗುರುದೇವನು ಹೃದಯದಲ್ಲಿ ಸದಯನಾಗಿ ಕುಳಿತಿರಲು ಇನ್ನೇನು ನನಗೆ ಸಂಸ್ಕೃತ ಪ್ರಾಕೃತ ಗ್ರಂಥಗಳ ಅವಶ್ಯಕತೆ ಇಲ್ಲ. ಸದ್ಗುರು ಕೃಪೆಯ ಮಹತಿಯೇ ಇಂತಹದೇ ಅಲ್ಲ. ವೇದ ಅಭ್ಯಾಸ ಅಥವಾ ಶ್ರವಣದ ವಿಶೇಷ ಪ್ರಯತ್ನ ಮಾಡದೇ ಅದು ಸುಮಧುರ ಫಲದಾಯಕವಿರುವುದು. ಗ್ರಂಥದ ಪ್ರಾಕೃತ ಭಾಷೆಗಿಂತಲೂ ಶ್ರೇಷ್ಠವಾದದ್ದು ಸಂಸ್ಕೃತವು. ಆ ಸಂಸ್ಕೃತದಲ್ಲಿಯೂ ಹೆಚ್ಚಿನದು ವೇದಾಂತವು. ವೇದ ರಹಸ್ಯವು ಪ್ರಕಟವಾದ ಎಲ್ಲಕ್ಕೂ ಮಹತ್ವದ ವೇದಾಂತದ ಸಾರ ರೂಪವಾದ ಅತ್ಯಂತ ಗಹನ ಪರಮಾರ್ಥವನ್ನೇ ಈಗ ಹೇಳುವೆನು ಕೇಳು. ಹಲೋ, ಸದ್ಗುರು ವಾಕ್ಯವು ಗಹನಕ್ಕಿಂತಲೂ ಗಹನವಾದದ್ದು ಎಂದು ತಿಳಿ. ಸದ್ಗುರು ವಚನದಿಂದ ಸಮಾಧಾನವು ಕಟ್ಟಿಟ್ಟದ್ದು. ಬಹಳವೇಕೆ? ಸದ್ಗುರು ವಚನವೇ ವೇದಾಂತವು, ಸದ್ಗುರು ವಚನವೇ ಸಿದ್ಧಾಂತವು, ಸದ್ಗುರು ವಚನವೇ ಅನುಭವಿಕ ದಾಧಾಂತವು ಆಗಿರುತ್ತದೆ. ನನ್ನ ಸದ್ಗುರುನಾಥನ ಅತಿಶಯ ಜೀವಾಳಾದ ವಾಣಿಯಿಂದ ನನಗೆ ಪೂರ್ಣ ಸಮಾಧಾನವಾಗಿರುವುದು. ನನ್ನ ಹೃದಯಾಂತರಾಳದಲ್ಲಿಯ ಆ ಗುಟ್ಟನ್ನೇ ನಿನಗೆ ಹೇಳಬೇಕೆಂದು ಹಂಬಲಿಸುತ್ತಿದ್ದೇನೆ. ನೀನು ನಿಜವಾದ ಆಸ್ಥೆಯಿಂದ ಕೇಳಿಕೊಳ್ಳಲು ಸಿದ್ಧನಿರುವೆಯಾ? ನೋಡು, ಹಾಗಿದ್ದರೆ ಇದೇ ಕ್ಷಣಕ್ಕೆ ಹೇಳಿಕೊಡುವೆನು. ವಕ್ತಾರರ ದಯಾಳು ವಾಣಿಯನ್ನು ಕೇಳಿ ಶಿಷ್ಯನು ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೆಳಮುಖದಿಂದ ಸದ್ಗುರುವೇ ಹೇಳಿರಿ ಎಂದು ಬೆಸಗೊಳ್ಳಲು ಗುರುದೇವನು ಹೇಳಲು ಆರಂಭಿಸಿದನು. ಅಹಂ ಬ್ರಹ್ಮಾಸ್ಮಿ ವಾಕ್ಯದಲ್ಲಿಯ ಅರ್ಥವು ಅಗಾಧವಿರುತ್ತದೆ. ಗುರು ಶಿಷ್ಯರಿಬ್ಬರೂ ಐಕ್ಯತೆ ಪಡೆಯುವ ಈ ಗೂಢವನ್ನೇ ವಿವರಿಸುವೆವು. ಪ್ರಿಯ ಶಿಷ್ಯನೇ, ಇದರಲ್ಲಿಯ ರಹಸ್ಯವನ್ನು ಕೇಳಪ್ಪ. ಸ್ವಯಂ ನೀನೇ ಬ್ರಹ್ಮನಿರುವಿ. ಇದರ ಬಗ್ಗೆ ಸಂಶಯವನ್ನೆಂದಿಗೂ ಹಿಡಿಯಲೇಬೇಡ. ನವವಿಧ ಭಕ್ತಿಯಲ್ಲಿ ಆತ್ಮ ನಿವೇದನವೇ ಮುಖ್ಯವಾದದ್ದು. ಅದರ ಅರ್ಥವಾದರೂ ಅಹಂ ಬ್ರಹ್ಮಾಸ್ಮಿ ಹೇಗಿರುತ್ತದೆ ಎಂಬುದನ್ನು ಈಗ ಪೂರ್ಣವಾಗಿ ವಿವರಿಸುವೆವು. ನಿರ್ಮಾಣವಾದ ಈ ಪಂಚಭೂತ ಮಹಾಭೂತಗಳು ಕಲ್ಪಾಂತ ಸಮಯಕ್ಕೆ ಯಥಾಕ್ರಮದಿಂದ ನಾಶವಾಗುತ್ತವೆ. ಹಾಗೆ ಮೂಲ ಪ್ರಕೃತಿ ಪುರುಷರು ಕೂಡ ತಮ್ಮ ವಿಶೇಷ ರೂಪವನ್ನು ನೀಗಿ ಬ್ರಹ್ಮವಾಗುವರು. ಹೀಗೆ ಜಗತ್ತೆಲ್ಲ ಅಡಗಿ ಹೋಗಲು ತಾನಾದರೂ ಸಹಜವೇ ಉಳಿಯುವುದಿಲ್ಲ. ಈ ರೀತಿಯಾಗಿ ಮೂಲತಃ ತನ್ನ ಹಾಗೂ ಬ್ರಹ್ಮ ವಸ್ತುವಿನ ಏಕತ್ವವಿರುವುದು. ಜಗತ್ತಿನ ಸುದ್ದಿಯೇ ಇಲ್ಲದಲ್ಲಿ ಪ್ರಥಮವೇ ಏಕತೆ ಇರುತ್ತದೆ. ಆ ಏಕಮೇವ ಪಿಂಡ ಬ್ರಹ್ಮಾಂಡಗಳು ಎಲ್ಲಿಯವು ಬರಬೇಕು? ಇದು ಸೃಷ್ಟಿ ಪ್ರಳಯವನ್ನು ಅನುಲಕ್ಷಿಸಿ ವಿವೇಚನೆ ಆಯಿತು. ಆದರೆ ಸದ್ಯಕ್ಕೆ ಜ್ಞಾನಾಗ್ನಿ ಉದಿಸಿದರೂ ಜಗತ್ತೆನ್ನುವ ಕಸವು ಸುಟ್ಟು ಹೋಗಿ ಬ್ರಹ್ಮ ವಸ್ತುವಿನ ತಾದಾತ್ಮ್ಯದಿಂದ ಭಿನ್ನತೆಯ ಮೂಲವೇ ಕಡಿಯುವುದು. ಜಗತ್ತು ಮಿಥ್ಯೆ ಇರುವುದು ಎಂದು ಅದನ್ನು ತ್ಯಜಿಸಿ ಮನಸ್ಸು ಅಂತರ್ಮುಖವಾಯಿತೆಂದರೆ ದೃಶ್ಯವು ಇದ್ದೂ ಇಲ್ಲವಾಗುವುದು. ಮತ್ತು ಹೀಗೆ ಸಹಜವೇ ಆತ್ಮನಿವೇದನೆ ಕೈಗೂಡುವುದು. ಇರಲಿ ಸತ್ಶಿಷ್ಯನೇ, ಗುರುಗಳಲ್ಲಿ ಅನನ್ಯ ಆದ ಮೇಲೆ ನಿನಗೇ ತರ ಚಿಂತೆಯು. ಅಭಕ್ತನಾಗಿ ಗುರುಗಳಿಂದ ಬೇರೆಯಾಗಿ ಮಾತ್ರ ಉಳಿಯಬೇಡ. ಆಯಿತು, ಬೋಧಿಸಿದ ಜ್ಞಾನದ ದೃಢತೆಗಾಗಿ ಸದ್ಗುರು ಭಕ್ತಿಯನ್ನು ಮಾಡು. ಸದ್ಗುರು ಭಜನೆಯಿಂದ ಸಮಾಧಾನವಾಗುವುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಶಿಷ್ಯನೇ, ಈ ಜ್ಞಾನ ಭಕ್ತಿಗೆ ಆತ್ಮಜ್ಞಾನ ಅನ್ನಬೇಕು. ಇದರಿಂದ ಸಮಾಧಾನ ನೆಲೆಸಿ ಭವಬಂಧದ ಭೀತಿಯು ಮೂಲದಲ್ಲಿಯೇ ಕೊಟ್ಟಿ ಎಂದು ಸಿದ್ಧ ಆಗುತ್ತದೆ. ತದ್ವಿಪರೀತವಾಗಿ ಈ ದೇಹವೇ ನಾನು ಎಂದು ಯಾವ ಮನುಷ್ಯನಿಗೆ ಅನಿಸುವುದೋ ಅವನು ಆತ್ಮಘಾತಿಕಿ ಎಂದು ತಿಳಿಯತಕ್ಕದ್ದು. ಯಾಕೆಂದರೆ ದೇಹಾಭಿಮಾನದ ಮೂಲಕವಾಗಿ ಅವನು ಪುನಃ ಪುನಃ ಜನ್ಮ ಮರಣದ ದುಃಖವನ್ನು ಅನುಭವಿಸುತ್ತಿರುವನು. ಆ ಮಾತಿರಲಿ. ನೀನಾದರೂ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣಗಳೆಂಬ 4 ದೇಹಗಳಿಗಿಂತಲೂ ಬೇರೆ ಇರುವಿ. ಜನ್ಮ ಕರ್ಮಗಳಿಗೆ ದೂರನು, ಸಣ್ಣ ದೊಡ್ಡವರೆಲ್ಲರಿಗೂ ಒಳಹೊರಗೆ ವ್ಯಾಪಿಸಿದವನು ಆಗಿರುವಿ. ಸತ್ಯ ಸಿದ್ಧಾಂತವಾಗಿ ಯಾರಿಗೂ ಬಂಧನವೆನ್ನುವುದು ಇಲ್ಲವೇ ಇಲ್ಲ. ಆದರೆ ದೇಹಾಭಿಮಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡದ್ದರಿಂದ ಜನರಿಗೆ ಸುಳ್ಳೇ ಬಂಧನದ ಭಾಸವಾಗಿರುವುದು. ಶಿಷ್ಯರಾಯ, ಜ್ಞಾನವಾದ ನಂತರ
ಏಕಾಂತದಲ್ಲಿ ಕುಳಿತು ಆತ್ಮ ಸ್ವರೂಪದಲ್ಲಿ ವಿಶ್ರಾಂತಿಯನ್ನು ಅನುಭವಿಸಬೇಕು. ಅಂದರೆ ಪರಮಾರ್ಥ ದೃಢವಾಗುವುದು. ಅಲ್ಲದೆ ಯಾವಾಗಲೂ ಶ್ರವಣ ಮನನ ನಿಧಿಧ್ಯಾಸನದ ಸಾಧನ ಮಾಡುತ್ತಿದ್ದರೆ ಸಮಾಧಾನ ಲಭಿಸುವುದು. ಮತ್ತೇನೆಂದರೆ ಪೂರ್ಣ ಬ್ರಹ್ಮಜ್ಞಾನದ ಫಲವಾಗಿ ಸಹಜವೇ ವೈರಾಗ್ಯ ಬರುವುದು. ಶಿಷ್ಯನೇ, ನಾನು ಮುಕ್ತನಿದ್ದೇನೆ ಎಂದು ಸ್ವೇಚ್ಛಾಚಾರಿಯಾಗಿ ಸಿಕ್ಕಂತೆ ಇಂದ್ರಿಯಗಳನ್ನು ಹರಿಬಿಟ್ಟರೆ ನಿನ್ನ ಅಶಾಂತಿ ಎಂದಿಗೂ ಹೋಗಲಾರದು. ಕರೆಮಣಿಯನ್ನು ಒಗೆಯುತ್ತಲೇ ರಾಜ್ಯ ಸಿಗುವಂತೆ ತುಚ್ಛ ವಿಷಯಗಳಲ್ಲಿ ವೈರಾಗ್ಯ ಹುಟ್ಟಿದವನಿಗೆ ಪೂರ್ಣ ಜ್ಞಾನವಾಗುತ್ತದೆ ಎಂದು ತಿಳಿ. ಈ ಕರಿಮಣಿ ಇದ್ದೀತು ಕಾಜಿನದೋ ಎಲುವಿನದೋ ಆದರೆ ಅವನು ಮೂರ್ಖತನದಿಂದ ಅದರದೇ ಆಸೆ ಹಿಡಿದು ರಾಜ್ಯವನ್ನು ಬಿಟ್ಟು ಕೊಟ್ಟನಂತೆ. ವೈರಾಗ್ಯವಿಲ್ಲದಿದ್ದರೆ ಅದೇ ಹಾಡಾಗುವುದು. ಶಿಷ್ಯ ಶ್ರೇಷ್ಠ, ನಾನು ನಿನಗೊಂದು ಮಹತ್ವದ ಭವಿಷ್ಯವನ್ನೇ ಹೇಳುವೆನು, ಲಕ್ಷ್ಯಗೊಟ್ಟು ಕೇಳು. ಮನುಷ್ಯನಿಗೆ ಯಾವುದರ ಧ್ಯಾನ ಹತ್ತಿರುವುದೋ ಅದೇ ಅವನಿಗೆ ಸಿಗುವುದು. ಅದಕ್ಕಾಗಿ ಅಜ್ಞಾನವನ್ನು ತೊರೆದು ಆತ್ಮನನ್ನು ಧ್ಯಾನಿಸುವ ಜ್ಞಾನ ಧರಿಸಬೇಕು. ಅದರಿಂದ ಶೀಘ್ರವೇ ಸರ್ವಶ್ರೇಷ್ಠ ಆತ್ಮನ ಪ್ರಾಪ್ತಿಯಾಗುವುದು.